ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ. ಇವತ್ತು ಏನು ಮಾಡಾಕ್ತೀವಪ್ಪ ಅಂದ್ರೆ ಉಳ್ಳಾಗಡ್ಡಿ ಬೀಜ ಹಾಕ್ತೀವಿ. ಸ್ಟಾರ್ಟ್ ಆತಲ್ರಿ ಇನ್ನು ಮುಂಗಾರು. ಹಾಗಾಗಿ ನಾವು ಇವತ್ತಿನ ಯಾವ ಬೀಜ ಆಯ್ಕೆ ಮಾಡ್ಕೊಂಡಿಪ್ಪ ಅಂದ್ರೆ ಕಳಸಾ ಕಂಪ್ನಿ ಒಳಗೆ ಸೂಪರ್ ಪ್ಲೇಯರ್ ಅತ್ತೆ ಬರುತ್ತಲ್ರಿ F1 ಹೈಬ್ರಿಡ್. ಇದನ್ನು ಯಾಕೆ ಆಯ್ಕೆ ಮಾಡ್ಕೊಂಡ್ವಿ ಅಂದ್ರೆ ಇದಕ್ಕೆ ರೋಗ ಬೀಳೋ ಚಾನ್ಸಸ್ ಕಡಿಮೆ. ಮತ್ತು ಇದೇನು ರೀ ಎಲ್ಲ ಒಂದೇ ಕಲಮ್ ಗಾಡಿ, ಹಂಗಂದ್ರೆ ದೊಡ್ಡ ಗಡ್ಡಿನ ಜಾಸ್ತಿ ಆಕೈತಿ, ಸಣ್ಣ ಗಡ್ಡಿ ಕಡಿಮೆ ಆಕೈತಿ. ಮತ್ತು ಏನೈತೆ ರೀ ಶ್ವಾಸಲೆ ಇದು ಸೋಲಾಪುರ ಮಾರ್ಕೆಟ್ ಒಳಗೆ ಹೈಯೆಸ್ಟ್ ರೇಟ್ನು ಹತ್ತೈತಿ ರೀ. ಇದು 4,000 ಹಿಂಗೆ ಸಮಥಿಂಗ್ ಹತ್ತೈತಿ. ಮತ್ತು ಈ ಸಲ ಇನ್ನೊಂದು ಏನಂದ್ರೆ ಹೈಯೆಸ್ಟ್ ಬೀಜ ಸೇಲ್ ಆಗಿದ್ದ ಇದು F1 ರೀ. ಆದ ಕಾರಣ ನಾವು ಇದನ್ನು ಚಾಯ್ಸ್ ಮಾಡೀವಿ ರೀ. ಮತ್ತು ನಾವೀಗ ಮೊದಲು ಏನು ಮಾಡಾಕ್ತೀವಿ, ಮೊನ್ನೆ ಹೆಬ್ಬದ್ದಾಗ ಗಳೆ ಹೊಡೆದಿದ್ದೀವಿ ರೀ. ಹಂಗಾಗಿ ಭದ್ರ ಕಿತ್ತಿತ್ತು, ಸ್ವಲ್ಪ ಕಡೆ ಗಟ್ಟಿನೆಲ್ಲ ಇತ್ತು. ಅದಕ್ಕಾಗಿ ಏನು ಮಾಡಾಕ್ತೀವಪ್ಪ ಅಂದ್ರೆ ಮೊದಲು ಏನೈತಿ ಹತ್ತಿನ ತರಗಾಕೈತಿ. ಇದರಿಂದ ಏನಾಕೈತಿ ನೆಲ ಸಡ್ಲಾತಂದ್ರೆ ಮುಂದೆ ಬೀಜ ಸರಿ ಹಂಗಿಲ್ಲ. ಮತ್ತು ಗಟ್ಟಿ ನೆಲಕ್ಕೆ ಬೀಜ ಇದು ಗಟ್ಟಿ ಇರತ್ತರ ಎಲ್ಲ ಮಣ್ಣು ಆಕೈತಿ. ಹಂಗಾಗಿ ಬೀಜ ಹರಿದು ಹಂಗಲ್ಲ, ಅಲ್ಲೇ ಬೀಜ ಹತ್ತತಿ. ಅದಕ್ಕಾಗಿ ಇದನ್ನು ಮೊದಲ ಹತ್ತಿನ ತರಗಾಕತ್ತೀವಿ. ಇದು ಹರಗೋದ್ರಿಂದ ಮತ್ತು ಮಣ್ಣು ಹದ ಆಕತ್ರಿ. ಹಾಗಾಗಿ ಅದನ್ನು ಹರಗಾಕತ್ತೀವಿ. ಇದನ್ನು F1 ಯಾಕೆ ಆಯ್ಕೆ ಮಾಡಿದ್ವಿ ಅಂತಂದ್ರೆ ಈ ಸಲ ಏನು ರೀ ಅದರ ರೀಸನ್ ಅಂತಂದ್ರೆ ಹೋದ ಸಲ ರೋಗ ಬಿದ್ದಿದ್ದು ಚಾನ್ಸಸ್ ಕಡಿಮೆ ರೀ ಇದಕ್ಕೆ. ಮತ್ತು ಇದಕ್ಕೆ ರೀ ಅತಿಯಾಗಿ ನೀರೊಂದು ಕೊಡಬಾರ್ದು ರೀ. ಇದ್ರದೊಂದು ಸಣ್ಣ ಸ್ವಲ್ಪ ನೀರು ಕಡಿಮೆ ಇದ್ದವ್ರಿಗೂ ಯೂಸ್ ಇದು ನಡೀತೈತೆ ರೀ. ಯಾಕಂದ್ರೆ ರೀ ನೀರು ಭಾಳ ಆತಂದ್ರೆ ಮತ್ತು ಕೊಳೆ ರೋಗ ಬರೋದು ಇಂಥ ಸಮಸ್ಯೆಗಳಾಕಾವು. ಅದಕ್ಕಾಗಿ ಸ್ವಲ್ಪ ನೀರ ಮಿತವಾಗಿ ಕೊಟ್ಟರು ಇದು ಗಡ್ಡಿ ಉಬ್ತೈತಿ. ಹಾಗಾಗಿ ಇದನ್ನೆಲ್ಲರೂ ಜಾಸ್ತಿ ಮತ್ತು ಇದೆಲ್ಲ ಈಗ ಮೊದಲದಲ್ರಿ ಒಂದಿಷ್ಟು ಹಳೆ ಬೀಜಗಳ, ಅದಕ್ಕೆ ಇದು ಹೆಚ್ಚಿನ ಇಳುವರಿ ಕೊಡೋದ್ರಿ. ಅವೆಲ್ಲ ಎಕರೆಗೆ ಒಂದು 100 ಪೀಸಿ 200 ಪೀಸಿ ಬಿದ್ದರೆ ಇದು 170 180 ಹಿಂಗೆ ಬೀಳತ್ತೆ. ಅದಕ್ಕಾಗಿ ಏನೈತಿ ಇದನ್ನೆಲ್ಲ ಆಯ್ಕೆ ಮಾಡಿವಿ. ಮೊದಲೇ ನಾವೇನು ಮಾಡಾಕ್ತೀವಪ್ಪ ಅಂದ್ರೆ ಹೀರ್ಯ ಗೊಬ್ಬರ ಹಾಕೋತೀವಿ. ಯಾಕಂದ್ರೆ ಕಾಳು ಒಂದಾಗ ಜೋಡು ಕಾಳು ಬೀಳಬಾರ್ದಲ್ರಿ. ಅದಕ್ಕಾಗಿ ಒಬ್ಬೊಬ್ರು ಏನೈತಿ ಹಂಗೆ ಒಗಿತಾರೆ. ನಮ್ಮ ಕಡೆ ಹಂಗೆ ಮಾಡಲ್ಲ. ಯಾಕಂದ್ರೆ ಜೋಡು ಕಾಳು ಬೀಳ್ತಾವೆ. ಬರೀ ಉಳ್ಳಾಗಡ್ಡಿ ಬೀಜ ಅಷ್ಟ ಆದ್ರೆ ಅದ್ರ ಕೂಡ 1 ಮುಟ್ಟಿಗೆ 2 ಮುಟ್ಟಿಗೆ ಹೀರ್ಯ ಮಿಕ್ಸ್ ಆತಂದ್ರೆ ಏನೈತೆ ರೀ ಚಿಲ್ಲರ್. ಹಂಗಂದ್ರೆ 4 ಬಟ್ಟಿಗೆ ಒಂದೊಂದು 3 ಬಟ್ಟಿಗೆ ಒಂದೊಂದು ಹಿಂಗೆ ಅಗಿ ಬೀಳ್ತಾವೆ. ಅದಕ್ಕಾಗಿ ಸ್ವಲ್ಪ ಹೀರ್ಯ ಗೊಬ್ಬರ ಮಿಕ್ಸ್ ಮಾಡ್ಕೊಂಡು ಅದ್ರ ಕೂಡ ಕೂಡಿಸ್ಕೊಂಡು ಒಗಿ ಹಾಕ್ತೀವಿ ರೀ. ನಾವು ಮನುಷ್ಯರ್ಲೆ ಅಗಿ ಹಾಕ್ತೀವಿ. ಒಬ್ಬೊಬ್ರು ಏನಂತಾರೆ ರೀ ಟ್ಯಾಕ್ಟರ್ಲೆ ಬಿತ್ತಿಸ್ಬೇಕಿಲ್ಲೋ, ಮಣ್ಗಂಡ ನೀರು ಸಾಲು ಬೀಳ್ತಾವೆ, ಚಂದ ಅಗಿ ಕುಂದಿರ್ತಾವೆ ಅಂತಾರೆ. ಅದೆಲ್ಲ ಅವ್ರ ಮಾತು ಕರೆ ರೀ. ಅಗಿ ಎಲ್ಲ ಚಂದ ಕುಂದಿರ್ತೈತಿ. ಬಟ್ ಏನೈತೆ ರೀ ಅದು ನಾಳೆ ಗಾಡಿ ಉಬ್ಬತ್ನಾಗ ಅದಕ್ಕೆ ಜಾಗ ಸಾಲಂಗಲ್ಲ ರೀ. ಹೆಂಗಂದ್ರೆ ಹತ್ತಿ ಬಿತ್ತಿರ್ತಾರಲ್ಲ ಅವಾಗ ಗಾಡಿ ಉಬ್ಬಾಕ ಸಮಸ್ಯೆ ಆಕೈತಿ. ಸಣ್ಣ ಗಾಡಿ ಭಾಳ ಆಕೈತಿ. ಮತ್ತು ಏನೈತೆ ರೀ ಈಗ ಮಳೆ ಗಿಳಿ ಭಾಳ ಹತ್ತಿ ಆ ಟೈಮ್ನಾಗ ಏನೈತೆ ರೀ ಕೊಳೆ ರೋಗ ಅಥವಾ ಸುರುಳಿ ರೋಗ ಅಂತಾರಲ್ಲ ಅದು ಜಾಸ್ತಿ ಬೀಳೋ ಚಾನ್ಸಸ್ ಈ ಬಿತ್ತನೆ ಮಾಡಿಸ್ತಾರಲ್ಲ ರೀ ಟ್ಯಾಕ್ಟ್ರಿಂತ ಇದಕ್ಕೆ ಜಾಸ್ತಿ ಭಾಳ ಇರ್ತೈತೆ ರೀ. ಈ ಮನುಷ್ಯರ್ಲೆ ಹೋಗಿದ್ದು ಹೆಂಗಂದ್ರೆ ಇದು ಸ್ವಲ್ಪ ಆಂಗಲ್ ಬೀಳ್ತೈತೆ ರೀ. ಒಂದು 4 ಬಟ್ಟಿಗೆ ಬಿಟ್ಟ ಒಂದು ಬೀಳೋದ್ರಿಂದ ಏನೈತಿ ಗಾಳಿ ಬೆಳಕ ಈ ಸಂಪರ್ಕ ಕರೆಕ್ಟ್ ಆಗೋದ್ರಿಂದ ಏನೈತಿ ಅಗಿನೂ ಭಾಳ ದಾಡಿಸಿ ಬರುತ್ತೆ. ಹಂಗಾಗಿ ರೋಗದ ಚಾನ್ಸಸ್ಸು ಕಡಿಮೆ ಇರ್ತೈತಿ. ಅದು ಟ್ಯಾಕ್ಟರ್ಲೆ ಬಿತ್ತಿದ್ರೆ ಹಂಗಿರಂಗಿಲ್ಲ ರೀ. ಅದು ದಟ್ಟು ಭಾಳ ಆಗತ್ತಲ್ಲ, ಹಂಗಾಗಿ ಜಲ್ದಿನ ಕೆಂಪಾಗಿ ರೋಗ ಬೀಳೋ ಚಾನ್ಸಸ್ ಜಾಸ್ತಿ ಇರ್ತೈತಿ. ಮತ್ತು ಟ್ಯಾಕ್ಟರ್ಲೆ ಬಿತ್ತೋದು ಇನ್ನೊಂದು ಏನು ಪಾಲ್ಟ್ರಿ ಬಡ ಒಮ್ಮೆ ಏನಾಗಿರುತ್ತೆ ರೀ ಬಿತ್ತೋತ್ನಾಗ ಒಂದು ಒಳಗೆ ಮಣ್ಣಿಗೆ ಏನಾರ ಒಂದು ಕೋಲಿ ಬಾಡಿ ಇದೆ ಬಿತ್ತು ಕೂರ್ಗಿ ಒಂದು ಏನಾರ ಕೋಲಿ ಬಾಡ್ಯಾರ ಹತ್ಲಿ ಏನಾರ ಪ್ಯಾಕ್ ಆಗಿತ್ತಂದ್ರೆ ಆ ಸಾಲು ಗೊತ್ತಾಗಲ್ಲ ರೀ ನಮಗೆ. ನಾಳೆ ಎದ್ದ ಮ್ಯಾಗ ಗೊತ್ತಾಗೋದು ಅದು. ಹಂಗಾಗಿ ಅದೊಂದು ಮೈನಸ್ ಆಗುತ್ತೆ. ಅದೆಲ್ಲ ಬೇಡ ಅಂಥೇಳಿ ಮನುಷ್ಯರ್ಲೆ ಇದು ಹಳಿ ಪದ್ಧತಿ ಏನೈತಲ್ಲ ರೀ ಇದ್ರಲ್ಲಿ ಹೋಗಿದ್ರು ನೋಡಿರಿ. ಹಿಂಗೆಲ್ಲ 2 ಹೀರ್ಯ ಗೊಬ್ಬರ ಅದನ್ನು 2 ಪದ್ಧತಿ ಮಿಕ್ಸ್ ಮಾಡಿದೆ ಅಂದ್ರೆ ಕರೆಕ್ಟ್ ಬೀಳ್ತಾವ್ರಿ. ಬೇಕಾದ್ರೆ ನಿಮ್ಗೀಗ ಅನ್ನಿಸ್ಬೋದು ನಾಳೆ ನಾ ಇನ್ನೊಂದು ಬಿತ್ತನೆ ಇದೆ ಇದು ನಾಟಿದ ಮ್ಯಾಕೆ ಇನ್ನೊಂದು 15 ದಿನ ಬಿಟ್ಟು ನಾನು ವಿಡಿಯೋ ಮಾಡಿ ಹಾಕ್ತೀನಿ, ನೋಡಾಕ್ತೀರಿ ಯಾವ ನಮೂನಿ ಬೀಜ ಕೂತಿರ್ತದೆ ಅಂತ. ಮತ್ತು ಪ್ರಾಪರ್ ಇದನ್ನ ಒಂದು ಸಿಕ್ಕಾರು ಒಗ್ಯಂಗಿಲ್ಲ ರೀ. ಒಗಿಯೋರ ಕೈಯಾಗೂ ಸ್ವಲ್ಪ ನ್ಯಾಕ್ ಇರ್ತೈತಿ. ಅಂಥವ್ರ ಕಡೆನೇ ಒಗಿಸ್ಬೇಕು. ಒಬ್ಬೊಬ್ರು ಏನು ಮಾಡ್ತಾರೋ ಯಾರು ಸಿಗೋಲ್ರತ್ತೆ ಅವ್ರು ಒಗ್ಯಕ್ಕೆ ಹೋಗಾರೋ ಅಂಥ ಸಾಹಸಗಳನ್ನು ಏನೂ ಮಾಡಕ್ಕೆ ಹೋಗ್ಬೇಡ್ರಿ. ಇಷ್ಟೆಲ್ಲ ಬೀಜಕ್ಕೆ ಖರ್ಚು ಮಾಡಿರ್ತೀರಿ. ಪ್ರಾಪರ್ ಒಗಿಯೋರ ಕಡೆ ಅಂತ ಒಗಿಸ್ಬೇಕು ರೀ. ಇಲ್ಲಿ ಒಗ್ಯಾಕ್ತಾರೆ ನೋಡಿ ಈ ರೀತಿ ಒಗ್ಯಾರ ಸ್ವಲ್ಪ ಎಕ್ಸ್ಪೀರಿಯನ್ಸು ಇರಬೇಕು. ಅಂದ್ರಣ ಬೀಜ ಹೆಂಗೆ ಕೈಯಾಗಿ ಬಿಡಬೇಕು, ಎಷ್ಟು ಪ್ರಮಾಣ ಬಿಡಬೇಕು, ಎಷ್ಟು ಹೆಜ್ಜೆಗೆ ಹೆಂಗೆ ಕೈಯಾಗಿಂತ ಬೀಜ ಜಾರಬೇಕು ಅನ್ನೋದು ಅವ್ರಿಗೆ ಗ್ರಿಪ್ ಇರ್ತೈತೆ ರೀ. ಒಬ್ಬೊಬ್ಬರು ಸಿಕ್ಕಾಪಟ್ಟಿ ದಾಟ್ ಒಗೆದು ಬಿಡ್ತಾರೆ. ಟ್ಯಾಕ್ಟರ್ದ ಬಿತ್ತಕ್ಕಿಂತ ಅತಿ ಜಾಸ್ತಿನ ಕೈಯಾಗಿ ಒಗಿಯೋರು ದಿಪ್ಪಂಗೆ ಒಗೆದು ಬಿಡ್ತಾರೆ. ಹಂಗಾಗಿ ನಾಳೆ ಗಾಡಿ ಸಣ್ಣ ಆಗಿಬಿಡ್ತೈತಿ, ಮಾಲ್ ಹೊಂಡಂಗಿಲ್ಲ. ಅವಾಗ ಮರಗೋದಕ್ಕಿಂತ ಏನೈತೆ ರೀ ಈಗ ಪ್ರಾಪರ್ ಯಾರು ಒಗಿತಿರ್ತಾರಲ್ಲ ಅವ್ರು ಒಗೆದು ಎಕ್ಸ್ಪೀರಿಯನ್ಸ್ ಇರ್ತೈತಲ್ಲ ಅಂಥವ್ರಿಂತ ಒಗಿಸೋದ್ರಿಂದ ಏನೈತಿ ಪದ್ಧತಿ ಅಗಿ ಕುಂದಿರ್ತಾವ್ರಿ. ಇದ್ರಿಗೆ ಯಾಕೆ ಇಷ್ಟು ಒಗಾತಿ ಮಾಡ್ಬೇಕಂದ್ರೆ ಇದೊಂದು ಲಾಟ್ರಿ ಥರ ರೀ ಉಳ್ಳಾಗಡ್ಡಿ. ಹತ್ತಿ ಅಂದ್ರೆ ನಶೀಬ ಚೇಂಜ್ ಆಕೈತಿ. ಹಾಗಾಗಿ ಇದಕ್ಕೆ ಭಾಳ ಎಲ್ಲ ಒತ್ತು ಕೊಡ್ತಾರೆ ನಮ್ಮ ಭಾಗದ ಕಡೆ. ಒಂದು ಸಣ್ಣ ಕೂಸಿನ ಬೆಳೆಸಿದಂಗೆ ಇದನ್ನ ಉಳ್ಳಾಗಡ್ಡಿ ಬೆಳೆಸ್ತಾರೆ. ಬಟ್
ಕ್ಲೈಮೇಟ್ ಸಪೋರ್ಟ್ ಕೊಡಬೇಕು. ಈಗ 2 ವರ್ಷದಿಂದ ಕ್ಲೈಮೇಟ್ ಸಪೋರ್ಟ್ ಕೊಟ್ಟಿಲ್ಲ ಸರಿಯಾಗಿ. ಮತ್ತು ಇದು ಸಲ ಇದೇನಂತಾರೆ ರೀ, ಮಾರ್ಕೆಟು ಸರಿಯಾಗಿ ಐತಿಲ್ಲ. ಈ ವರ್ಷ ಅದಕ್ಕೆ ಐತಿ. ಆ ಕಾರಣದಿಂದ ಏನೈತಿ, ರೇಟ್ ಹಾಕತ್ತನೋ ಒಂದು ಹಂಬಲ್ ಎಲ್ಲ ರೈತರಿಗೂ ಐತಿ. ಹಾಗಾಗಿ ಈ ಸಲ ಬಿತ್ತನೆ ಭಾಳ ಜೋರಿಂದ ನಡೆದೈತಿ. ಲಾಸ್ಟಿಗೆ ಏನು ಮಾಡಿದ್ರೆಲ್ಲ ಬೀಜ ಹೋಗೋದಕ್ಕೆ ಹಿಂಗೆ ಕೈವಾರ ಹಾಕಿ ಬೆಳೆಸಾಲ ಹೊಡೆದು ಬಿಟ್ಟಿರಿ. ಒಬ್ಬೊಬ್ರು ಬಾರಿ ಕಂಟಿ ಎಳ್ಯಾಕೆ ನೋಡ್ತಾರೆ, ಎಳಿಬೇಡ್ರದ್ರಿ. ಸುಮ್ಮನೆ ಬೆಳೆಸಾಲ ಹೊಡೆದಂಗೆ ಕರೆಕ್ಟ್ ಒಂದ ಪದರಲ್ಲೇ ಮಣ್ಣು ಬೀಳ್ತೈತಿ. ಒಂದು ಬಾರಿ ಕಂಟಿಲಿ ಸರಿಯಾದ ರೀತಿಯಿಂದ ಮಣ್ಣು ಬೀಳಂಗಿಲ್ಲ. ಎಲ್ಲರೂ ಎತ್ತಿಲಿಂದ ಬೆಳೆಸಾಲ ಹೊಡೀರಿ, ಯಾಕಂದ್ರೆ ಅದು ಪರ್ಫೆಕ್ಟಾಗಿ ಮಣ್ಣು ಬೀಳೋದ್ರಿಂದ ಬೀಜ ಹರಿದೋಗೋ ಚಾನ್ಸಸ್ ಕಡಿಮೆ ಇರ್ತದೆ. Thank you for watching.